ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ಬ್ಲಾಗ್ ಬಂದಿಲ್ಲ ಫ್ರೆಂಡ್ಸ್, ಸಾರಿ, ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮಾಡಿಲ್ಲ. ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಷ್ಟು ಹಾಡಿರುತ್ತೆ ಅಂತ ಎಲ್ಲರೂ ಕೇಳಿದಾರಲ್ಲ ಫ್ರೆಂಡ್ಸ್. ಖುದ್ದು ನಾನೇ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ಶೇರ್ ಮಾಡಲಿಕ್ಕೆ. ನಾನು ಒಂದು ಸ್ವಲ್ಪ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಒಂದು 8 ಡೇಸ್ ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಹಾಡಿರುತ್ತೆ ಅಂತ ನೀವೇ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ಸಿಲ್ವರ್ ರೆಡಿ ಆಗುತ್ತೆ, ಯಾವ ರೀತಿ ಕೆಲಸ ನಡೆಯುತ್ತೆ, ಅದು ಎಷ್ಟು ಹಾಡಿರುತ್ತೆ, ಮತ್ತು ಯಾವ ಟೈಮಿಂಗ್ ಹೋಗ್ತೀವಿ, ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿನ ಕೆಲಸ ನೀವು ನೋಡಿದ್ರೆ ಶಾಕ್ ಆಗ್ತೀರ, ಅಷ್ಟೊಂದು ಹಾಡಿದೆ. ತುಂಬ ಜನ ಕೇಳಿದ್ದೀರ ಏನು ಕೆಲಸ ಮಾಡೋದು, ಸಿಲ್ವರ್ ಮಲ್ಟಿನ್ ಅಂತಿರಲ್ಲ, ಅದು ಯಾವ ರೀತಿ, ಎಷ್ಟು ಹಾಡಿರುತ್ತೆ, ಅದು ಪ್ರತಿಯೊಂದು ಶೇರ್ ಮಾಡಿ ಅಂತ ತುಂಬ ಜನರು ಕೇಳಿದ್ದೀರ. ಅದಕ್ಕೆ ನೀವು ಕೇಳಿದ್ದಕ್ಕೆ ನಾನು ಪ್ರತಿಯೊಂದು ಅದು ಯಾವ ರೀತಿ ತಯಾರಾಗುತ್ತೆ, ಯಾವ ರೀತಿ ಸಿಲ್ವರ್ ಕರಗಿಸ್ತಾರೆ, ಯಾವ ರೀತಿ ಕರಗಿಸಿ ಪ್ಲೇಟ್ ರೆಡಿ ಆಗುತ್ತೆ ಅನ್ನೋದು ಪ್ರತಿಯೊಂದು ತೋರಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಒಂದು ಮಿನಿಮಮ್ ಒಂದು 10 ದಿವಸ ಅದೇ ಕೆಲಸದ ಮೇಲಿಂದನೇ ಬ್ಲಾಗ್ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ನಾನು ಬೆಳಗ್ಗೆ ಅವ್ರ ಜೊತೆನೇ 6 ಗಂಟೆಗೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. 6 ಗಂಟೆಗೆ ಹೋಗಿ 4 ಗಂಟೆಗೆ ಮನೆಗೆ ಬರೋದು. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಏನು ಹೋಗಲ್ಲ ಫ್ರೆಂಡ್ಸ್, ಇನ್ನು ಬೇಗನೆ ಹೋಗಬೇಕಾಗುತ್ತೆ. 5:30 ಅನ್ಕೋತೀನಿ. 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರ ಜೊತೆ 5:30ಕ್ಕೆ ಹೊರಗೆ ಆಗಬೇಕು. ನಾನು ಮಕ್ಕಳಿಗೆಲ್ಲ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಅವಾಗ ಒಂದು 10 ದಿವಸ ಹೋಗ್ತೀನಿ ಫ್ರೆಂಡ್ಸ್, ಜಾಸ್ತಿ ಇಲ್ಲ. ಅವ್ರ ಕೈಯಲ್ಲಿ ಮಾಡೋ ಹುಡುಗ ಬಂದರೆ ನಾನು ಒಂದು 10 ದಿವಸ ಹೋಗ್ತೀನಿ, ಅವ್ರು ಬಂದರೆ ಹೋಗಲ್ಲ. ಅಲ್ಲಿವರೆಗೂ ಹೋಗ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಇಬ್ಬರು ಮಾಡಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದೀವಿ. ಹಾಗಾಗಿ ನಿಮಗೂ ಕೂಡ ಪ್ರತಿಯೊಂದು ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅದು ನನ್ನ ಅನಿಸಿಕೆ. ನೀವು ಕೇಳಿದಿರ ಕೂಡ ಅಷ್ಟೇ. ಅದಕ್ಕೂ ನಾನು ಅಂದರೆ ನಿಮಗೆ ಉತ್ತರ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಎಷ್ಟು ಹಾಡಿದೆ, ಯಾವ ರೀತಿ ಕೆಲಸ ನಡೆಯುತ್ತೆ ಅಂತ ಪ್ರತಿಯೊಂದು ನೋಡಿ ನನಗೆ ಸಪೋರ್ಟ್ ಮಾಡಿ. ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನಾನು ಅವ್ರ ಜೊತೆಗೆ ಮಸ್ಕಿನ ಜವ 5:30ಕ್ಕೆ ನಾನು ಹೊರಡ್ತೀನಿ. ಅಲ್ಲಿಂದು ನಾವು ಬೈಕ್ ಮೇಲೆ ಹೋಗ್ತೀವಲ್ಲ ಫ್ರೆಂಡ್ಸ್, ಬೈಕ್ ಮೇಲೆ ಹೋಗೋದು ವಿಡಿಯೋ ಮಾಡಲಿಕ್ಕಾದರೆ ಸಾಧ್ಯವಾದರೆ ಮಾಡ್ತೀನಿ. ಇಲ್ಲ ಅಂದರೆ ಫುಲ್ ಕತ್ಲೆ ಇರುತ್ತೆ ಫ್ರೆಂಡ್ಸ್. ಅದೇ ಟೈಮಲ್ಲಿ ಹೋಗ್ತೀವಿ. ಮಕ್ಕಳಿಗೆ ಹೆಂಗೆ ಮಾಡ್ತೀರಾ, ಹೆಂಗೆ ಬಿಟ್ಟು ಹೋಗ್ತೀರಾ ಅಂತ ನೀವು ಕೇಳ್ಬೋದು. ಆದರೆ ಮಕ್ಕಳದು ಸ್ಕೂಲಿಗೆ ಹೋಗೋದು 8:30ಕ್ಕೆ ಹೋಗೋದಿದೆ ಫ್ರೆಂಡ್ಸ್. ಅವರಿಗೆಲ್ಲ ಪ್ರತಿಯೊಂದು ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. 12:30ಕ್ಕೆ ಮನೆಗೆ ಬರ್ತಾರೆ. ಬಂದು ಡೋರ್ ಲಾಕ್ ಮಾಡ್ಕೊಂಡು ಇರ್ತಾರಂತೆ. ಹಾಗಾಗಿ ಒಂದು 8ರಿಂದ 10 ದಿವಸ ಹೋಗ್ತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಅವ್ರು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಮಾಡೋ ಹುಡುಗ, ಅಂದರೆ ಕೈಯಲ್ಲಿ ಮಾಡ್ತಾನೆ ಹುಡುಗ, ಹೆಲ್ಪರ್ ಅಂತ. ಅವ್ರ ಕೈಯಲ್ಲಿ ಮಾಡೋ ಹುಡುಗ ಬಂದರೆ ನಾನು ಹೋಗಲ್ಲ, ಅಲ್ಲಿವರೆಗೂ ಹೋಗ್ತೀನಿ ಫ್ರೆಂಡ್ಸ್, ಅಷ್ಟೇನಾ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋದಂಗೆ ಆಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಅಲ್ಲಿ ಏನೇನು ನಡೆಯುತ್ತೆ ಅಂತ ಪ್ರತಿಯೊಂದು ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಕೆಲಸ ನಡೆಯುತ್ತೆ ನೋಡೋಣ ಬನ್ನಿ. ಇನ್ನೊಂದು ಹೇಳೋದು ಮರ್ತೆ ಫ್ರೆಂಡ್ಸ್, ಅಲ್ಲಿ ನಾನು ಪೂರ್ತಿ ಮುಖ ಎಲ್ಲ ಕಟ್ಕೊಂಡು, ಅಂದರೆ ಮುಸ್ಲಿಮ್ ಯಾವ ರೀತಿ ಕಟ್ಕೊತಾರಲ್ಲ, ಪೂರ್ತಿ ಬುರ್ಕಾ ಥರ ಕಟ್ಕೊತೀನಿ. ಅಂದರೆ ಫುಲ್ ಬ್ಲ್ಯಾಕ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಬ್ಲ್ಯಾಕ್ನೆಸ್ ಅನ್ನೋದು ಪೂರ್ತಿ ಹೊಗೆ ಇರುತ್ತೆ. ಬ್ಲ್ಯಾಕ್ನೆಸ್ ಅಂದರೆ ಬೂದಿ ಅಂದರೆ ತಲೆ ಎಲ್ಲ, ಕೈ, ಮುಖ ಎಲ್ಲ ಬೂದಿ ಆಗುತ್ತೆ. ಹಾಗಾಗಿ ಪೂರ್ತಿ ಮುಸ್ಲಿಮ್ ಅವರು ಬುರ್ಕಾ ಹೆಂಗೆ ಹಾಕೊತಾರಲ್ಲ, ಸೇಮ್ ಅದೇ ರೀತಿ ಕಟ್ಕೊತೀನಿ. ನನ್ನ 2 ಕಣ್ಣುಗಳೇ ಕಾಣಿಸ್ತವೆ. ಹಾಗಾಗಿ ಅದರಲ್ಲಿ ವಿಡಿಯೋ ಮಾಡ್ತೀನಿ ನನ್ನ ಮುಖ ಯಾವ ರೀತಿ ಇದೆ ಅಂತ ನೀವು ಅಂದರೆ ನಾನು ಕಟ್ಕೊಂಡಿಲ್ಲ ಅಂದರೆ ಪೂರ್ತಿ ಮುಖದಲ್ಲೆಲ್ಲ ಬ್ಲ್ಯಾಕ್ನೆಸ್ ಅನ್ನೋದು ಕೂಡುತ್ತೆ ಫ್ರೆಂಡ್ಸ್. ಹಾಗಾಗಿ ಮುಖ ಕಟ್ಕೊತೀನಿ, ಮುಖ ಕಟ್ಕೊಂಡು ವಿಡಿಯೋ ಮಾಡ್ತೀನಿ. ಆದರೆ ಇದೇನಪ್ಪ ಅವರು ಮುಖ ಕಟ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ. ಅದಕ್ಕೆ ಮೊದಲೇ ಈ ಥರ ತಿಳ್ಕೊಬಾರ್ದು ಅಂದ್ಬಿಟ್ಟು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಡೌಟ್ ಕ್ಲಿಯರ್ ಆಯಿತಾ? ಏನಕ್ಕಂದರೆ ಕೇಳ್ಬೋದು, ಏನಕ್ಕಂದರೆ ಕೆಲಸದ ಮೇಲೆ ಇವರು ಎಷ್ಟೊಂದು ಸಾಫ್ಟಾ, ಕೆಲಸದ ಮೇಲೆ ಈ ಥರ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಆದರೆ ಫುಲ್ಲು ಬೂದಿ ಇರುತ್ತೆ ಫ್ರೆಂಡ್ಸ್. ಮುಖ ಕಟ್ಕೊಂಡಿಲ್ಲ ಅಂದರೆ
ಫುಲ್ಲು ಬೂದಿ ಬೂದಿ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀವು ನೋಡಿದ್ರೆ ಅರ್ಥ ಮಾಡ್ಕೊತೀರ ಅಂತ ನಾನು ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಕೆಲಸ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಬನ್ನಿ ಯಾವ ರೀತಿ ನಡೆಯುತ್ತೆ ಅಂದರೆ ಕೆಲಸ ನಾನು ಮಾಡ್ತೀನಿ, ನೀವು ನೋಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಯಾವ ರೀತಿ ಕೆಲಸ ನಡೆಯುತ್ತೆ. ಪ್ರತಿಯೊಂದು ಒಂದು 10 ದಿವಸ ಇವೇ ಕೆಲಸದ ವಿಡಿಯೋನೇ ಬರುತ್ತೆ, ಬ್ಲಾಗೇ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿದ್ದು ಅಂದರೆ ಬೆಳಗ್ಗೆ 5:50 ನಿಮಿಷಕ್ಕೆ ಹೊರಗಾಗಿತ್ತು. ಅಲ್ಲಿ 6:15 ನಿಮಿಷಕ್ಕೆ ಅಲ್ಲಿ ತಲುಪಿದ್ದೀವಿ ಕಂಪ್ನಿಗೆ. ಅಲ್ಲಿಂದ ವೇಷಭೂಷಣ ನೋಡಿ ಫ್ರೆಂಡ್ಸ್. ಅಂದರೆ ಅಲ್ಲಿ ಪೂರ್ತಿ ಮುಖ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಅಲ್ಲಿ ಫುಲ್ಲು ಬ್ಲ್ಯಾಕ್ನೆಸ್ಸು ಹೊಗೆ ಮತ್ತು ಅಂದರೆ ಧೂಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಮೇನ್ ಹೇಳಬೇಕಂದ್ರೆ ಧೂಳು ನನಗೆ ಜಾಸ್ತಿ ಆಗಿ ಬರಲ್ಲ, ಹಾಗಾಗಿ ಎಲ್ಲರೂ ಯಾರೂ ಮುಖ ಕಟ್ಕೊಂಡಿಲ್ಲ. ಆದರೆ ನಾನು ಮುಖ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಧೂಳು ಆಗಿ ಬರಲ್ಲ ಫ್ರೆಂಡ್ಸ್. ಜಾಸ್ತಿ ಧೂಳು ಅಂದರೆ ಎಷ್ಟು ಟೈಟ್ ಕಟ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೋದು. ನಾನು ನಿಜ ಹೇಳ್ಬೇಕಂದ್ರೆ ಯಾರ ಜೊತೆ ಜಾಸ್ತಿ ಮಾತು ಆಡಲ್ಲ, ಕಡಿಮೆ ಆಡೋದು. ಆದರೆ ಇವಾಗ ಸ್ವಲ್ಪ ಆಡಿದ್ದೀನಿ. ಮೊದಲು ಹೋಗಿದ್ದೀನಲ್ಲ ಆವಾಗ ಜಾಸ್ತಿ ಆಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಅಷ್ಟಕ್ಕಷ್ಟೇ ಅಂದರೆ ಗೊತ್ತಿರೋರು ಇದ್ದಾರೆ, ಹಾಗಾಗಿ ಮಾತಾಡ್ತಾ ಅಂದರೆ ಜಾಸ್ತಿ ಮುಖ ಕಟ್ಕೊಂಡ್ರೆ ಮಾತಾಡೋ ಮನಸ್ಸಾಗಲ್ಲ ಫ್ರೆಂಡ್ಸ್. ಕೆಲಸ ಮಾಡೋದು ಅಂದರೆ ಆಗಲ್ಲ, ಹಾಗಾಗಿ ಜಾಸ್ತಿ ನಾನು ಕಡಿಮೆನೇ ಮಾತಾಡೋದು. ಅಲ್ಲಿನ ಕೆಲಸ ನೋಡಿ, ಸಿಲ್ವರ್ ಮಲ್ಟಿನ ಕೆಲಸ. ನೀವು ತುಂಬ ಜನ ನನಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಾ, ಹಾಯ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ವಿಡಿಯೋ ಮಾಡುವಾಗ ಅವರು ಕೂಡ ಕೇಳಿಬಿಟ್ಟೆ ಮಾಡಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಅಲ್ಲಿರೋರ್ದು ಓನರ್ ಏನು ಇರ್ತಾರಲ್ಲ ಅವ್ರದ್ದು ಪರ್ಮಿಷನ್ ಇಲ್ಲ ಫ್ರೆಂಡ್ಸ್. ಏನಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಾಗ್ತು ಅಂದರೆ ಮತ್ತೆ ಪ್ರಾಬ್ಲಮ್ ಫ್ರೆಂಡ್ಸ್. ಏನಕ್ಕಂದರೆ ಜನ ನೋಡಿ ನಮ್ಮ ಕಂಪ್ನಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋಬೋದು ಫ್ರೆಂಡ್ಸ್. ಆದ್ರೆ ಅವ್ರ ಪರ್ಮಿಷನ್ ಇಲ್ಲ ನನಗೆ. ಹಸ್ಬೆಂಡ್ಗೆ ಕೇಳಿದ್ರೆ ಮಾಡು ಅಂದರೆ ಮಾಡಿದ್ದೀನಿ. ನೋಡೋಣ ಮುಂದೇನಾಗುತ್ತೆ. ಆದರೆ ಇವಾಗಂತೂ ಯಾವ ರೀತಿ ಕೆಲಸ ನಡೆಯುತ್ತೆ ಅಂತ ನೀವಂತೂ ನೋಡ್ತಾ ಇದ್ದೀರಿ. ಏನೇನೆಲ್ಲ ಕರಗಿಸ್ಬೇಕು ಅಂತ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಆಲ್ರೆಡಿ ಇವಾಗ ಕೂಲ್ ಡ್ರಿಂಕ್ಸ್ ಡಬ್ಬ ಏನೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ನಿಮಗೆ ಮುಂದೆ ತೋರಿಸ್ತೀನಿ, ಮುಂದೆ ಕಾಣಿಸುತ್ತೆ ನೋಡಿ. ಅಲ್ಲಿ ಕೂಲ್ ಡ್ರಿಂಕ್ಸ್ ಡಬ್ಬ ಮತ್ತು ಮಟ್ಟಿ ಅಂತಾರೆ, ಮತ್ತು ಸಿಲ್ವರ್ ಅಂದರೆ ಏನೇನು ಇರುತ್ತೆ ಅದೆಲ್ಲ ಕರಗಿಸ್ಬಿಟ್ಟು ಈ ಥರ ಸಿಲ್ವರ್ ಪಾಟ ರೆಡಿ ಆಗುತ್ತೆ. ಆ ಪಾಟಗಳು ಯಾವ ರೀತಿ ಇರುತ್ತೆ ಅಂತ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಆದರೆ ಎಷ್ಟು ಹಾರ್ಡಿರುತ್ತೆ ಅಂತ ಪೂರ್ತಿಯಾಗಿ ಕ್ಲಿಯರಾಗಿ ನೋಡ್ತಾ ಇರಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಧೂಳಂದರೆ ಕೇಳಬೇಡಿ ಫ್ರೆಂಡ್ಸ್, ಅಷ್ಟೊಂದು ಧೂಳಿದೆ. ಬೆಂಕಿ ಎಷ್ಟು ಇರುತ್ತೋ ಅಷ್ಟು ಸ್ವಲ್ಪ 5 ಗಂಟೆಗೆ 4 ಗಂಟೆಗೆ ಈ ಥರ ಹೋದರೆ ನಮಗೆ ಅಷ್ಟೊಂದು ಸೆಕೆ ಬಿಡಲ್ಲ ಫ್ರೆಂಡ್ಸ್. ನೋಡಿ ಹೊಗೆ ನೋಡಿ ಯಾವ ರೀತಿ ಬರ್ತಾಯಿದೆ ನೋಡಿ. ಅಲ್ಲಿ ಮಾತಾಡೋ ಪರಿಸ್ಥಿತಿ ಕೂಡ ಇಲ್ಲ ಫ್ರೆಂಡ್ಸ್ ನನಗೆ. ಏನಕ್ಕಂದರೆ ಮುಖ ಕಟ್ಕೊಂಡಿದ್ದೀನಲ್ಲ, ಹಾಗಾಗಿ ಅದಕ್ಕೆ ನಾನು ಮನೆಗೆ ಬಂದು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಜಾಸ್ತಿ ಅಲ್ಲಿ ಮಾತಾಡೋದು, ಅಲ್ಲಿ ಕ್ಯಾಮ್ರಾಗಳಿದ್ದಾವೆ ಫ್ರೆಂಡ್ಸ್, ಎಲ್ಲ ಮೂಲೆಗೂ ಕ್ಯಾಮ್ರಾಗಳಿದ್ದಾವೆ. ಹೊಗೆ ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಹಾಡಿದೆ ಅಂತ ಕಾಣಿಸ್ಬೇಕಲ್ವ. ಏನಕ್ಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರ, ಏನು ಕೆಲಸ ಮಾಡ್ತಾರೆ ನಿಮ್ಮ ಹಸ್ಬೆಂಡು ಅಂತ ತುಂಬ ಜನ ಕೇಳ್ಕೊಂಡಿದ್ದೀರ. ಅವರಿಗೆಲ್ಲ ಈ ವಿಡಿಯೋ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಕಮೆಂಟ್ ಮೂಲಕ ನನಗೆ ಯಾವ ರೀತಿ ಕೆಲಸ ಇದೆ ಅಂತ ನನಗೆ ಹೇಳ್ಬೋದು. ಆದರೆ ಅಲ್ಲಿ ಅಕ್ಕಪಕ್ಕದವರು ಕೂಡ ನೋಡಿ ಫ್ರೆಂಡ್ಸ್, ಅವರು ಕೂಡ 5 ಗಂಟೆಗೆ ಬಂದಿರೋರು, ನಾವೇ ಲೇಟಾಗಿ ಹೋಗಿರೋರು ಫ್ರೆಂಡ್ಸ್. ನಾನೇ ಫಸ್ಟು ಮಾಡಿದ್ದೀನಿ ಕೆಲಸ, ಆದರೆ 8 ತಿಂಗಳಾಯಿತು ಫ್ರೆಂಡ್ಸ್. ಮಿನಿಮಮ್ ಒಂದು 8 ತಿಂಗಳಾದಮೇಲೆ ಮತ್ತೆ ಇವತ್ತೇ ಹೋಗಿರೋದು ನಾನು ಕೆಲಸಕ್ಕೆ. ಇವಾಗ ಆಲ್ರೆಡಿ ಒಂದು 50% ಕೆಲಸ ಆಗಿದೆ ಫ್ರೆಂಡ್ಸ್. ಅವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಅಷ್ಟು ಬೇಗ ಬಂದಿರೋರು. 6:50 ತನಕ ನಾವು ಅಲ್ಲೇ ಕಂಪ್ನಿಯಲ್ಲೇ ಇದ್ದೀವಿ ಫ್ರೆಂಡ್ಸ್. ಅಂದರೆ 5:50 ನಿಮಿಷಕ್ಕೆ ಹೊರಗಾಗಿದ್ದು. ಅಷ್ಟು ಬೇಗ ಅಂದರೆ ಕೆಲವೊಬ್ಬರು 5 ಗಂಟೆಗೆ ಹೋಗ್ತಾರೆ ಫ್ರೆಂಡ್ಸ್. ನಾನು ಇರಲಿಲ್ಲ ಅಂದರೆ ಅವರು ಕೂಡ, ನಮ್ಮ ಹಸ್ಬೆಂಡ್ ಕೂಡ 5:30ಕ್ಕೆ ಹೋಗ್ತಾರೆ. ಇವಾಗ ನಾನು ಮಕ್ಕಳದೆಲ್ಲ ಅಡುಗೆ ಎಲ್ಲ ಮಾಡಿ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ಅವ್ರದ್ದೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್, ಮನೆಗೆ ಬರಲಿಕ್ಕೂ ಕೂಡ ಅಷ್ಟೇ ಲೇಟ್ ಆಗುತ್ತೆ ಫ್ರೆಂಡ್ಸ್. ಮನೆಗೆ ಬರೋದು ಕೂಡ ಅಷ್ಟೇ ಲೇಟ್ ಅಂತ ಕಾಣಿಸುತ್ತೆ ನನಗಂತೂ. ಯಾಕಂದರೆ ಆ ಕೆಲಸನೇ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆದರೆ ಆಯಿತು ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಬಿಸಿಲು ಬಡಿಯುತ್ತೆ. ಇವಾಗ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಪಾಟ ಎಲ್ಲ ಅಂದರೆ ಸಿಲ್ವರ್ ಈ ಕೂಲ್ ಡ್ರಿಂಕ್ಸ್ ಡಬ್ಬಗಳೇನೇ ಇದೆ ಅಲ್ಲ ಫ್ರೆಂಡ್ಸ್, ಇದೆಲ್ಲ ಕರಗಿಸ್ಬೇಕು ಫ್ರೆಂಡ್ಸ್. ಕರಗಿಸಿ ಈ ಥರ ನೀರು ಥರ ಆಗುತ್ತೆ ನೋಡಿ. ಈ
ಥರ ನೀರು ಥರ ಆಗುತ್ತೆ. ಈ ನೀರು ಥರ ಸಿಲ್ವರ್ ಕರಗಿರೋದು ಯಾವ ರೀತಿ ಪಾಠ ರೆಡಿ ಆಗುತ್ತೆ ಅಂತ ನೀವು ನಿಮಗೆ ಕ್ಲಿಯರಾಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇದೇ ಥರ ಮೇನ್ ಸಿಲ್ವರ್ ರೆಡಿ ಆಗಿರೋದೇ ಇದೆ ಫ್ರೆಂಡ್ಸ್. ಈ ಪ್ಲೇಸಲ್ಲೇ ರೆಡಿ ಆಗಿದ್ದು. ಬೇರೆ ಕಂಪನಿಗಳಲ್ಲಿ ಹೋಗ್ಬಿಟ್ಟು ಇದೇ ಪಾಠದಿಂದ ಬೊಗಣಿ, ಕಡಾಯಿ, ಕುಕ್ಕರು ರೆಡಿ ಆಗೋದು ಇದೇ ಪಾಠದಿಂದ ನೋಡಿ ಫ್ರೆಂಡ್ಸ್. ಇವರೆಲ್ಲ ರೆಡಿ ಮಾಡಿರೋ ಪಾಠ ತೊಗೊಂಡ್ಬಿಟ್ಟು ಬೇರೆ ಕಂಪ್ನಿಯಲ್ಲಿ ಕುಕ್ಕರು, ಕಡಾಯಿ ರೆಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇವಾಗಲಾದರೂ ಗೊತ್ತಾಯ್ತಾ ಫ್ರೆಂಡ್ಸ್ ಕ್ಲಿಯರಾಗಿ. ಆದರೆ ಯಾವ ರೀತಿ ಕರಗಿಸ್ತಾರೆ ಅಂತ ಅದು ವಿಡಿಯೋ ನಾನು ಟೈಮ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಏನಕ್ಕಂದರೆ ಅಲ್ಲಿ ಓನರ್ದು ಪರ್ಮಿಷನ್ ಇಲ್ಲ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿಲ್ಲದಂಗೆ ನಿಮಗೆ ಸ್ವಲ್ಪ ಆದರೂ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ವಲ್ಪ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಯಾವ ರೀತಿ ಕರಗಿಸೋದು ಅಂತ ಅದು ಕೂಡ ನಾನು ಹೇಳ್ತೀನಿ. ಇವಳು ಕೂಡ ಅಮ್ಮನ ಸಮಾನ, ಅಕ್ಕ ಸಮಾನ, ಎಲ್ಲ ಸಮಾನ ನೋಡಿ ಫ್ರೆಂಡ್ಸ್. ಅಂದರೆ ಅಷ್ಟು ನನ್ನ ಜೊತೆ ಫ್ರೀಡಮ್ ಆಗಲಿ, ಎಲ್ಲ ಫ್ರೀಡಮ್ ಅಂದರೆ ಎಲ್ಲ ಥರ ಇದ್ದಾಳೆ ಫ್ರೆಂಡ್ಸ್. ಅಷ್ಟು ಫ್ರೀಡಮ್ ಅಂದರೆ ನನಗೆ ತಾಯಿ, ಅಕ್ಕ ಎಲ್ಲ ಒಂಥರ ಜಾಸ್ತಿನೇ ಫ್ರೆಂಡ್ಸ್. ಏನು ಹೇಳ್ಬೇಕಂದ್ರೆ ಇವಳು ಕೂಡ ಅದೇ ಕೆಲಸ ಮಾಡೋದು ನೋಡಿ ಫ್ರೆಂಡ್ಸ್. ಇವಾಗ ನಿಮ್ಮ ಎದುರುಗಡೆ ಒಂದು ಪಾಠ ತೆಗೆದ್ರಲ್ಲ, ಒಂದು ಟ್ರಿಪ್ಪಿಗೆ 5 ಬರಬೇಕು ಫ್ರೆಂಡ್ಸ್. ಎರಡೂ ಕಡೆಯಿಂದ ಚಾಲೋ ಇದ್ದರೆ 2 ಸೈಡು 5 ಅಂದರೆ ಟೋಟಲ್ 11 ಬರಬೇಕು ಫ್ರೆಂಡ್ಸ್. 10 ದೊಡ್ಡ, ಒಂದು ಅರ್ಧ ಬಂದರೂ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ನಿಮ್ಮ ಎದುರುಗಡೆನೇ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕೂಲ್ ಡ್ರಿಂಕ್ಸ್ ಡಬ್ಬ ಮತ್ತು ಇನ್ನೂ ತುಂಬ ಇದ್ದಾವೆ ಫ್ರೆಂಡ್ಸ್. ಅದೆಲ್ಲ ತೋರಿಸ್ಬೇಕು ನಾನು ನಿಮಗೆ, ಆದರೆ ಇವಾಗ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಬಂದಿಲ್ಲ. ನೋಡಿ ಇದೇ ರೀತಿ ತಯಾರಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಮೂಲಕ ಸಿಲ್ವರ್ ಮಲ್ಟಿನ ಕೆಲಸ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹೇಳೋದು ಮಾತ್ರ ಮರಿಬೇಡಿ. ಇವಾಗ ಮಿನಿಮಮ್ 2 ವಾರ ಅಂತೂ ಇದೇ ವಿಡಿಯೋ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್ ನಂದು. ನೋಡಿ ಸಪೋರ್ಟ್ ಮಾಡಿ. ಯಾವ ರೀತಿ ವಿಡಿಯೋ ಬರಬೇಕು, ಯಾವ ರೀತಿ ಅಂದರೆ ಎಡಿಟಿಂಗ್ ಏನಾದರೂ ಮಿಸ್ಸಿಂಗ್ ಇದ್ದರೆ ನನಗೆ ಹೇಳ್ಬೋದು ಫ್ರೆಂಡ್ಸ್. ಏನಕ್ಕಂದರೆ ತುಂಬ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ರಾತ್ರಿ ಎಡಿಟ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ನೋಡಿ. ಇಷ್ಟೊಂದು ಪಾಠ ಅಂದರೆ ಬೆಳಗ್ಗೆ 10 ಗಂಟೆಗೆ ಬಂದರೆ ಇಷ್ಟು ರೆಡಿ ಆಗಿದ್ದಾವೆ ನೋಡಿ ಫ್ರೆಂಡ್ಸ್. 10 ಗಂಟೆಗೆ ನಾನು ವಿಡಿಯೋ ಮಾಡಿದ್ದು, ಅಲ್ಲಿವರೆಗೆ ಇಷ್ಟು ಪಾಠಗಳಾಗಿದ್ದಾವೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಹಾರ್ಡ್ ಫ್ರೆಂಡ್ಸ್. ಇವು 2 ದಿವಸ ಆದರೂ ಗರಮ್ ಹೋಗಲ್ಲ, ಅಷ್ಟು ಫುಲ್ ಗರಮ್ ಇರುತ್ತೆ. ಈ ಪಾಠ ಅಂತೀವಲ್ಲ, 2 ದಿವಸ ಆದರೂ ಫುಲ್. ಇದ್ರ ಮೇಲೆ ನಾವು ರೈಸ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಒಂದು 10 ನಿಮಿಷದಲ್ಲಿ ರೈಸ್ ಆಗುತ್ತೆ ಫ್ರೆಂಡ್ಸ್. ಒಂದು ಪಾಠದ ಮೇಲೆ ನಾವು ರೈಸ್ ಮಾಡಿಕೊಂಡ್ರು 10 ನಿಮಿಷದಲ್ಲಿ ಅಷ್ಟು ಗರಮ್ ಇರುತ್ತೆ ಫ್ರೆಂಡ್ಸು. ಹಾರ್ಡ್ ಕೆಲಸ, ತುಂಬ ಹಾರ್ಡ್ ಕೆಲಸ ಇದು. ಆದರೆ ಕರಗಿಸೋದು ನೋಡಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಆದರೆ ಅದು ಕೂಡ ಸ್ವಲ್ಪ ಟೈಮ್ ಕೊಡಿ ಫ್ರೆಂಡ್ಸ್. ನಾನು ಖಂಡಿತ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ತೀನಿ. ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ವೇಟ್ ಮಾಡಿ. ಏನಕ್ಕಂದರೆ ಏನಂದರೆ ಓನರ್ ಪರ್ಮಿಷನ್, ಕಂಪ್ನಿ ಓನರ್ ಪರ್ಮಿಷನ್ ಇರಬೇಕು ಫ್ರೆಂಡ್ಸ್. ಅದಕ್ಕಾಗಿ ಹೇಳ್ತಾಯಿದ್ದೀನಿ. ಇಷ್ಟು ನಂದು ವಿಡಿಯೋ ಅಂದರೆ ನಾನು ಕೆಲಸ ಮಾಡಿರೋದು ಇಷ್ಟು ವಿಡಿಯೋ ನಿಮಗೆ ತಲುಪಿಸಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದು ಮಾತ್ರ ಮರಿಬೇಡಿ.